ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ರಾಯರ ದರ್ಶನಕ್ಕೆ ಅಂತ ಹೊರಟಿದ್ವಿ. ಆ ಒಂದು ಲಾಗನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಗೈಸ್. ಇವತ್ತು ಅನ್ನೋದಾದರೆ ಈಗಲೇ 3-4 ಡೇಸ್ ಆಯಿತು ನಾವು ಹೋಗಿ ಬಂದು. ಸೊ ಇವಾಗ ಹಾಕಿದ್ದೀನಿ. ನಾವು ಹೊರಟಿದ್ದು ಗುರುವಾರ. ನಾನು, ನಮ್ಮ ಮನೆಯವರು, ನನ್ನ ಮಗ, ಹಾಗೆ ನಮ್ಮ ಆಂಟಿರು, ನಮ್ಮಮ್ಮ, ನಮ್ಮ ಆಂಟಿರ ಮಕ್ಕಳು ಹೋಗಿದ್ವಿ. ಇದು ನಮ್ಮ ಆಂಟಿ ಮನೆ. ಆ ಆಂಟಿ ಮನೆಗೆ ಹೋಗಿ ಆಂಟಿನೂ ಮತ್ತು ಅವ್ರ ಮಗನೂ ಕರ್ಕೊಂಡು ಹೋಗಿದ್ದಾಯಿತು. ಇದು ನನ್ನ ತಮ್ಮನ ಬೈಕು. ತುಂಬ ಇಷ್ಟಪಟ್ಟು ತಗೊಂಡಿದ್ದಾನೆ. ಅದನ್ನು ಒಂಥರ ಅವನು ಎಷ್ಟು ಮೇಂಟೈನ್ ಮಾಡ್ತಾನೆ ಅವನ ಬಾಡಿನ, ಆ ಗಾಡಿ ಬಾಡಿ ಕೂಡ ಹಾಗೆ ಮೇಂಟೈನ್ ಮಾಡ್ತಾನೆ. ನಕ್ಕು ನಕ್ಕು ಸಾಕಾಗುತ್ತೆ. ಅವನನ್ನು ಅವನು ಅಷ್ಟು ಮೇಂಟೈನ್ ಮಾಡ್ಕೊತಾನೆ ಇಲ್ಲ, ಒಂದೊಂದು ಸಲ ಅಷ್ಟು ಮೇಂಟೈನ್ ಮಾಡ್ತಾನೆ. ಇಷ್ಟು ಜನ ನಾವೆಲ್ಲ ಹೊರಟಿದ್ದೀವಿ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋಲ್ಲ ತೋರಿಸೋದು. ಸೊ ಹಾಗಾಗಿ ನೋಡಿ, ಹೈವೇಲಿ ನಾವು ಇದು ದುರ್ಗ ಹೋಗಿದ್ದು. ಕೆಲವರು ಹೊಸಪೇಟೆ ಮೇಲೆ ಹೋಗ್ತಾರೆ. ನಾವು ಹೋಗಿದ್ದು ದುರ್ಗ ಹೋಗಿದ್ವಿ. ದುರ್ಗ ಟು ಚಳ್ಳಕೆರೆ, ಆಮೇಲೆ ರಾಯಚೂರೇನೋ ಹೋದ್ವಿ. ಇಲ್ಲಿ ಟೋಲ್ ಗೇಟಲ್ಲಿ ಟೋಲ್ ಹತ್ರ ಬಂತು. ಮುಂದ್ಗಡೆ ಇನ್ನೂ ವೆಹಿಕಲ್ಸ್ ಇದ್ವು. ಸೊ ಹಾಗಾಗಿ ನಿಂತ್ಕೊಂಡ್ವಿ. ಮತ್ತು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಹೇಳ್ಬೇಕಂದ್ರೆ ಸುತ್ತಮುತ್ತ ಇರೋವಂಥ ಕಲ್ಲು ಬಂಡೆಗಳು ಎಷ್ಟು ಚೆನ್ನಾಗಿತ್ತು. ಮೌಂಟೈನ್ಸು ಅಂದರೆ ಬೆಟ್ಟ ಗುಡ್ಡ ಎಲ್ಲ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ವ್ಯೂವು. ನಾವು ಬಿಟ್ಟಿದ್ದೇ ಹೇಳ್ಬೇಕಂದ್ರೆ ಸಂಜೆ 4 ಗಂಟೆಗೆ ಗುರುವಾರ. ನಾವು ಅಲ್ಲೋಗಿ ಮುಟ್ಟಿದ್ದು 9 ಗಂಟೆ ಆಯಿತು. 5 hours ಏನೋ ಜರ್ನಿ. ನಾವು ಬೇರೆ ಮತ್ತೆ ಅಲ್ಲಲ್ಲಿ ಸ್ಟಾಪ್ ಕೊಟ್ಕೊಂಡು ಹೋದ್ವಲ್ಲ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ತುಂಬ ಚೆನ್ನಾಗೇ ಇತ್ತು. ದರ್ಶನ ಕೂಡ ತುಂಬ ಚೆನ್ನಾಗಿ ಆಯಿತು. ಹೇಳ್ಬೇಕಂದ್ರೆ ರಶ್ ಏನು ಇರಲಿಲ್ಲ. ಹಾಗಾಗಿ ದರ್ಶನ ಬೇಗ ಆಯಿತು. 1/2 ಅವರಲ್ಲೇ ದರ್ಶನ ಮುಗಿದೋಯ್ತು. ಸೊ ನೋಡಿ, ಹೈವೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಚೆನ್ನಾಗಿ ಮಾಡಿದ್ದಾರೆ ಗೈಸ್. ರೋಡು ಹೋಗೋರೆಲ್ಲ ಈ ರೂಟಲ್ಲಿ ಹೋದರೆ ತುಂಬ ಚೆನ್ನಾಗಿದೆ. ಓಕೆನಾ? ಆಮೇಲೆ ಇನ್ನು ಎಲ್ಲಿ ಅಂದರೆ ಜಿಂದಾಲ್ ಹತ್ರ ಸ್ವಲ್ಪ ರೋಡು ಮೆಸ್ಸಿ ಇದೆ, ಅಂದರೆ ತೆಗ್ಗು ಉಬ್ಬು ತುಂಬ ಇದೆ. ಅಲ್ಲಿ ನೀವು ಸ್ವಲ್ಪ ಗಾಡಿ ನಿಧಾನಕ್ಕೆ ಓಡ್ಕೊಂಡು ಹೋಗಬೇಕು. ಸಂಜೆ ಟೈಮಲ್ಲಿ ಹೋದರೆ ಸ್ವಲ್ಪ ಸೇಫಾಗಿ ಹೋಗಿ. ರೂಟ್ ಮ್ಯಾಪ್ ಹಾಕ್ಕೊಂಡ್ರೂ ಕೂಡ ಒಂದೊಂದು ಸಲ ಅಲ್ಲಿ ರೋಡೆಲ್ಲ ರಿಪೇರಿ ಇದೆ. ಸೊ ಹಾಗಾಗಿ ಇದು KGF ಮೂವಿ ತೆಗ್ದಿದ್ದಾರಲ್ಲ, ಅಲ್ಲಿ ಅಂತ ಏನೋ ಮಾತಾಡ್ತಿದ್ರು. ಅದು ಹೌದೋ ಅಲ್ವೋ ನನಗೂ ಗೊತ್ತಿಲ್ಲ. ಜಿಂದಾಲ್ ಹತ್ರನೇ ತೆಗ್ದಿರೋದು ಅಂತ. ಅದೆಲ್ಲ ನಾನು ಹಾಕಿಲ್ಲ ಇಲ್ಲಿ. ಬಟ್ ಅಲ್ಲಿ ಫ್ಯಾಕ್ಟ್ರಿ ವರ್ಕ್ ತುಂಬ ನಡೀತಾ ಇತ್ತು. ಅಂದರೆ ಅದೇನೋ ಅದಿರು ತೆಗಿತಾರಂತಲ್ಲ, ಅಲ್ಲಿ ತುಂಬ ಚೆನ್ನಾಗಿತ್ತು. ಬರೀ ಲಾರಿಗಳು ಇದ್ವು ಗೈಸ್ ನೋಡೋಕ್ಕೆ. ಯಪ್ಪ, ಎಷ್ಟು ಲಾರಿಗಳು ಅಂದರೆ ಅಷ್ಟು ಲಾರಿಗಳಿದ್ವು. ನೋಡಿದ್ರೆ ಒಂಥರ ಯಪ್ಪ ಹೆಂಗಿರ್ತಾರೆ, ಎಷ್ಟು ಧೂಳು ಅಂದರೆ. ಇವಾಗ ಬೇರೆ ವಿಂಟರ್ ಸೀಸನ್ ಆಗಿರೋದಕ್ಕೂ ತುಂಬ ಧೂಳಿತ್ತು ಹೇಳ್ಬೇಕಂದ್ರೆ ಆ ಸೈಡು. ಆದರೂ ಬಟ್ ಓಕೆ, ರೋಡೆಲ್ಲ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದೊಂದು ಕಡೆ ರೋಡ್ ಸರಿ ಇಲ್ಲ. ಅಲ್ಲಿ ಮಾತ್ರ ನೈಟ್ ಟೈಮ್ ಹೋಗೋರಾದರೆ ಸ್ವಲ್ಪ ಹುಷಾರಾಗಿ ಹೋಗಿ. ಬೇರೆ ಎಲ್ಲ ತುಂಬ ಚೆನ್ನಾಗಿದೆ ಓಕೆ ರೋಡು. ಓಕೆನಾ? ಈಗ ನಾವು ಅಲ್ಲೊಂದು ಮದುವೆ ಇತ್ತು, ಲೈಟಿಂಗ್ಸ್ ಚೆನ್ನಾಗಿತ್ತು ಅಂತೇಳಿ ಅದನ್ನು ಕೂಡ ತೋರಿಸಿದೆ ಅಷ್ಟೇ. ರೋಡ್ ಮಾತ್ರ ಓಕೆ ಚೆನ್ನಾಗಿದೆ. ಎಲ್ಲೋ ಅದೇ ಹೇಳಿದ್ನಲ್ಲ, ಅಲ್ಲಿ ಫ್ಯಾಕ್ಟ್ರಿ ಹತ್ರ ಅಲ್ಲಿ ಮಾತ್ರ ಆ ಥರ ಇತ್ತು. ಇದು ನಾವು ಒಂದು ಮಂಡಕ್ಕಿ ಮೆಣಸಿನ್ಕಾಯಿ ಹೋಟೆಲ್ ಹತ್ರ ನಿಲ್ಲಿಸಿದ್ವಿ. ಒಗ್ಗರಣೆ ಮನೆ ಅಂತ. ಇದು ತುಂಬ ಚೆನ್ನಾಗಿದೆ. ಎಲ್ಲಿ ಮೇ ಬಿ ಬಳ್ಳಾರಿ ಅನಿಸುತ್ತೆ. ಬಳ್ಳಾರಿನೇ ಇರಬೇಕಿದು. ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ಜನ ಇದ್ದರು, ನೋಡೋಣ ಅಂತ ಹೋದ್ವಿ. ಟೇಸ್ಟ್ ವೈಸು ತುಂಬ ಚೆನ್ನಾಗಿತ್ತು. ಪುದೀನ ಹಾಕಿ ಮಾಡಿದರು. ಮಸಾಲೆ ಒಗ್ಗರಣೆ ಮಂಡಕ್ಕಿ ಚೆನ್ನಾಗಿತ್ತು. ಮೆಣಸಿನ್ಕಾಯಿ ಕೂಡ ತುಂಬ ಚೆನ್ನಾಗಿತ್ತು. ಯಾರಾದರೂ ಆ ಸೈಡ್ ಹೋಗೋರಾದರೆ ಒಂದು ಸಲ ವಿಸಿಟ್ ಮಾಡಿ ಹೋಗಿ. ತುಂಬ ಚೆನ್ನಾಗಿದೆ. ಓಕೆನಾ? ಯಾಕೆಂದರೆ ಸ್ನ್ಯಾಕ್ಸ್ ಟೈಮ್ ಆಗಿತ್ತು. 7 o'clock ಆಗಿತ್ತು. ನಮಗೂ ಅಲ್ಲೇ ಹೊಟ್ಟೆ ಹಸಿತಾಯಿತ್ತು. ಸೊ ಇದು ನಾವು ಹೋಗಿದ್ದಂಥ ಕಾರು ಇಲ್ಲಿ ನಿಲ್ಲಿಸ್ಬಿಟ್ಟು ನಾವು ಅಲ್ಲಿ ಒಗ್ಗರಣೆ ತಿಂದ್ಕೊಂಡು ಕಾಫಿ ಕುಡ್ಕೊಂಡು ಹೊರಟ್ವಿ. ನೋಡಿ, ಇಲ್ಲಿದೆ ಒಗ್ಗರಣೆ ಮನೆ ಅಂತ. ತುಂಬ ಜನ ಇದ್ದರು, ನೋಡೋಣ ಹೆಂಗಿರುತ್ತೋ ಅಂತ ಬಂದ್ವಿ. ನಮಗೂ ಲೈಕ್ ಆಯಿತು. ಎಲ್ಲರೂ 2 ಮೆಣಸಿನ್ಕಾಯಿ ಮಂಡಕ್ಕಿ ಅಂತ ತಿಂದ್ಕೊಂಡು ಮತ್ತೆ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಬಟ್ ಬೇಗನೆ ರೀಚ್ ಆಗ್ತಿದ್ವಿ. ಇಲ್ಲೊಂದು 1/2 hour ಏನೋ 45 minutes ಹೋಯಿತು. ಯಾಕೆಂದರೆ ಗೊತ್ತಲ್ಲ, ನಾವು ದಾವಣಗೆರೆ ಸೈಡ್ ಜನ ಮಂಡಕ್ಕಿ ಮೆಣಸಿನ್ಕಾಯಿ ಅಂದರೆ ತುಂಬ ಲೈಕ್ ಮಾಡ್ತೀವಲ್ವ. ದೋಸೆ ಆಗಿರ್ಬೋದು ಅದೆಲ್ಲ.
ಹೊಟ್ಟೆ ಹಸಿತಿದೆ, ಬೇರೆ ಪಾನಿಪುರಿ ಏನಾದ್ರು ತಿನ್ನೋಣ ಅಂದ್ವಿ. ಇಲ್ಲಿ ಯಾಕೋ ತುಂಬ ಜನ ಇದ್ದಾರೆ, ನೋಡೋಣ ಇಲ್ಲಿ ಚೆನ್ನಾಗಿರೋ ಅನಿಸುತ್ತೆ ಅಂತೇಳಿ ನಿಲ್ಲಿಸಿದ್ವಿ. ನಮಗೂ ಲೈಕ್ ಆಯಿತು. ಈಗ ನಾವು ಬಂದು ತಲುಪಿದ್ದೀವಿ ಮಂತ್ರಾಲಯದಲ್ಲಿ ರೂಮ್ಗಳು ತುಂಬ ಚೆನ್ನಾಗೇ ಇತ್ತು, ಕ್ಲೀನಾಗಿತ್ತು. ಹೇಳ್ಬೇಕಂದ್ರೆ ನಾವು ಇದ್ದಿದ್ದು 8 ಮೆಂಬರ್ಸ್ ಇದ್ವಿ. ಬಟ್ ನಮಗೆ 1000 ರುಪೀಸ್ಗೇನೋ ಅವ್ರು ಕೊಟ್ಟರು. ಓಕೆನಾ. ಬೆಳಗ್ಗೆ ಇದು ಮತ್ತೆ ಮಂತ್ರಾಲಯದ ಹತ್ರ ಹೋಗ್ಬಿಟ್ಟು ದರ್ಶನ, ಅಲ್ಲಿ ಚೋಟ ಪುಟಾಣಿ ಕರು ಇಷ್ಟ ಆಯಿತು, ಅದಕ್ಕೆ ಫೋಟೋ ತೆಗೆದಿರೋದು. ಚೆನ್ನಾಗಿತ್ತು, ದರ್ಶನ ಎಲ್ಲ ಆಯಿತು. ನೋಡಿ ಈ ಥರ ಎಲ್ಲ ಫೋಟೋಸ್ ತಕ್ಕೊಂಡ್ರು. ಹಾಗಾಗಿ ಹೋಗಿ ಬಂದ್ವಿ. ಪುಟಾಣಿ ಕರು ಒಂಥರ ನೋಡೋಕ್ಕೆ ಕ್ಯೂಟ್ ಆಯಿತು. ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಹೇಳ್ಬೇಕಂದ್ರೆ ಈ ಥರ ಗುರುವಾರ ಆಲ್ಮೋಸ್ಟ್ ಎಲ್ಲ ವಾಪಸ್ ಹೋಗೋರಿದ್ರು. ನಾವು ಹಾಗಾಗಿ ಅವತ್ತು ಹೋಗಿ ನೈಟ್ ಸ್ಟೇ ಆದ್ವಿ. ಇದು ಮತ್ತೆ ಅಲ್ಲೇ ದರ್ಶನ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಅಲ್ಲೇ ಆಂಜನೇಯ ಟೆಂಪಲ್ ಇದೆ, ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿರೋದು. ಆಮೇಲೆ ಇದು ಲಕ್ಷ್ಮೀ ದೇವಸ್ಥಾನ ಅಂತೆ, ಗೋಶಾಲೆ ಇದೆ, ಅಲ್ಲಿ ನದಿ ಕೂಡ ಇದೆ ಪಕ್ಕದಲ್ಲಿ. ಇದಲ್ಲೆಲ್ಲ ಫೋಟೋಸ್ ತೆಗ್ದಿರೋದು. ತುಂಬ ಚೆನ್ನಾಗಿದೆ, ಹೋಗೋರು ಹೋಗಿ ವಿಸಿಟ್ ಮಾಡಿ. ಗೋಶಾಲೆ ಅದೆಲ್ಲ ಇತ್ತು, ಚೆನ್ನಾಗಿದೆ. ಆಂಜನೇಯ ದೇವಸ್ಥಾನ ಕೂಡ ಚೆನ್ನಾಗಿತ್ತು, ಹೋಗಿ ವಿಸಿಟ್ ಮಾಡಿ ತುಂಬ ಆರಾಮಾಗಿ ಹೋಗಿ ಬಂದ್ವಿ, ಯಾವುದೇ ರೀತಿ ತೊಂದರೆನೂ ಇಲ್ಲದೆ. ಓಕೆನಾ. ಚೆನ್ನಾಗಿತ್ತು ಎಲ್ಲ ದೇವಸ್ಥಾನ. ನೆಕ್ಸ್ಟ್ ಇಲ್ಲಿ ನಾವು ಮಧ್ಯಾಹ್ನ ಊಟ ಮಾಡಿಕೊಂಡು ಹೋಟೆಲ್ ಅತಿಥಿ ಅಂತ ಬರ್ತಾ ಆನ್ ದ ವೇ. ಎಲ್ಲಿದೆ ಇದು? ಹೊಸಪೇಟೆ. ಹೊಸಪೇಟೆ ಅನಿಸುತ್ತೆ. ಸೊ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಊಟ ಮಾಡಿಕೊಂಡು ಬಂದ್ವಿ. ಹೋಟೆಲ್ ಕೂಡ ತುಂಬ ಚೆನ್ನಾಗಿತ್ತು, ಬಟ್ ಲೇಟ್ ಸರ್ವ್ ಮಾಡ್ತಾರೆ. ಯಾಕೆಂದರೆ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ, ವೆಜ್ ಊಟ ಚೆನ್ನಾಗಿರೋದು ಲೈಕ್ ಮಾಡ್ತೀವಲ್ವ, ಅದಕ್ಕೋಸ್ಕರ ಈ ಹೋಟೆಲ್ ಹೇಳಿದೆ. ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ನಮಗೆ, ಬಟ್ ಆದರೆ ಊಟ ಎಲ್ಲ ಚೆನ್ನಾಗಿತ್ತು. ಓಕೆ, ಕೊಡ್ಬೋದು ಅಂತ ಅನ್ನಿಸ್ತು. ಕೆಲವರು ಹೋಳ್ಗೆ ಚಪಾತಿ ಆರ್ಡ್ರ್ ಮಾಡಿದ್ವಿ, ಕೆಲವರು ರೋಟಿಗಳನ್ನು ಆರ್ಡ್ರ್ ಮಾಡಿದರು. ರೋಟಿ ಮತ್ತು ಏನೇನೋ ಕರೀಸು, ರೈಸ್ಗಳು ಅಂತ. ಕೆಲವರೆಲ್ಲ ಅವತ್ತು ಏಕಾದಶಿ ಇತ್ತಲ್ವ, ಸೊ ಹಾಗಾಗಿ ಅವತ್ತು ರೋಟಿ ಗೀಟಿ ಬೇಡ, ಹೋಳ್ಗೆ ತಿನ್ನೋಣ ಅಂತ ಹೇಳಿ ಹೋಳ್ಗೆ ತಿನ್ನೋರು ತಿಂದರು, ಕೆಲವರು ರೋಟಿ ತಿನ್ನೋರು ತಿಂದರು. ನೆಕ್ಸ್ಟ್ ಹಂಗೆ ವಾಪಸ್ ಮನೆಗೆ ಬಂದ್ವಿ. ನೋಡಿ ನೈಟ್ ಬರ್ತಾಯಿದ್ದೀವಿ. ತುಂಬ ಚೆನ್ನಾಗಾಯಿತು ದರ್ಶನ. ನೀವು ಹೋಗೋರು ಹೋಗಿ, ಅಷ್ಟೊಂದೇನು ರಶ್ ಇಲ್ಲ. ರೂಮ್ಗಳು ಕೂಡ ಅವೈಲೇಬಲ್ ಇದೆ, ಜಾಸ್ತಿ ಖರ್ಚಿಲ್ಲದೆ ಕ್ಲೀನಾಗಿ ಇರೋವಂಥ ರೂಮ್ಗಳೇ ಸಿಗ್ತಾಯಿದೆ. ಅಲ್ಲಿ ಹೋಗಿ ವಿಚಾರಿಸಿದರೆ VBM JMM ಏನೇನೋ ಹೆಸರುಗಳಿದೆ. ಅಲ್ಲೇ ನಿಯರ್ ಬೈ ಇದೆ ಮಂತ್ರಾಲಯ ದೇವರ ಇದು ದರ್ಶನದ ಹತ್ರನೇ ರೂಮ್ಗಳನ್ನ ಮಾಡ್ಕೋಬೋದು. ಅಂದರೆ ಹಿಂದೆ ಮಂದಿರ ಇದೆ ಅಲ್ಲ, ಮಂದಿರ ನಿಯರ್ ಬೈಯಲ್ಲೇ ಇದೆ. ನೀವು ತುಂಬ ಚೆನ್ನಾಗಿರುತ್ತೆ. ಸುಮ್ಮನೆ ಕಾಸ್ಟ್ಲಿ ವೈಸ್ ಹೋಗಬೇಡಿ ರೂಮ್ ಮಾಡೋಕ್ಕೆ. 1400 ಈ ಥರನೇ ಅವರು ಕೊಡ್ತಾಯಿದ್ದಾರೆ. ನಾವು ಹೋಗಿ ಸ್ಟೇ ಮಾಡಿದ್ದು, ಸೊ ನಮಗೆ ಹಾಗಾಗಿ 1000ಗೆ ಕೊಟ್ಟರು. ಕೆಲವ್ರಿಗೆಲ್ಲ ಕಡಿಮೆನೂ ಸಿಗುತ್ತಂತೆ. ಹೋಗಿ ಕೇಳಿ ವಿಸಿಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು.